ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಧಿಕವಾದ ಕೊಲೆಸ್ಟ್ರಾಲ್, ಅಧಿಕವಾದ ಟ್ರೈಗ್ಲಿಸರೈಡ್, LDL ಎಲ್ಲ ಹೆಚ್ಚಾದಾಗ ನಿಮ್ಮ ಹೃದಯದಲ್ಲಿ ಆಗಿರುವಂಥ ಬ್ಲಾಕೇಜ್, ನಿಮ್ಮ ರಕ್ತನಾಳಗಳಲ್ಲಿ ಆಗಿರುವಂಥ ಬ್ಲಾಕೇಜನ್ನು ತೆಗೀಲಿಕ್ಕೆ ಯಾವ ಶಸ್ತ್ರಚಿಕಿತ್ಸೆ ಇದ್ದಾವೆ ಅದನ್ನು ಬ್ರೀಫ್ಲಿ ನಾವು ತಿಳಿದುಕೊಳ್ಳೋಣ. ಸೊ ನಾನು ನನ್ನ ಸೀರೀಸ್ ಆಫ್ ವಿಡಿಯೋಸ್ ಎಲ್ಲಿ ನಾನು ಈ ಇನ್ಕ್ರೀಸ್ ಕೊಲೆಸ್ಟ್ರಾಲ್ ಇರ್ಬೋದು, ಟ್ರೈಗ್ಲಿಸರೈಡ್ ಇರ್ಬೋದು, ಇವೆಲ್ಲ ಹೆಚ್ಚಿಗೆ ಆದಾಗ ಹೇಗೆ ಇವು ನಿಮ್ಮ ರಕ್ತನಾಳಗಳನ್ನು ಬ್ಲಾಕ್ ಮಾಡಿಬಿಡ್ತಾವೆ ಆ್ಯಂಡ್ ಇದರಿಂದ ಏನೇನು ಇಫೆಕ್ಟ್ ಆಗ್ಬೋದು, ಇವೆಲ್ಲದರ ಬಗ್ಗೆ ನಾನು ಡಿಟೇಲ್ಡ್ ವಿಡಿಯೋನ ಮಾಡಿದ್ದೇನೆ. ನೀವು ಅವುಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಯಾಕಂದರೆ ಬಹಳಷ್ಟು ಸಲ ನಾವು ನೋಡ್ತಾ ಇರ್ತೇವೆ ಪೇಷಂಟ್ಸು ಜಸ್ಟ್ ಒಂದು ಚೆಸ್ಟ್ ಪೇನ್ ಅಂತ ಬರ್ತಾರೆ, ಇಮಿಡಿಯೇಟ್ಲಿ ನಾವು ಅವರಿಗೆ ಸ್ಟೆಂಟಿಂಗ್ ಮಾಡಬೇಕಾಗಿ ಬರುತ್ತೆ, ಅಷ್ಟು ಬ್ಲಾಕ್ ಆಗಿ ಹೋಗಿರುತ್ತೆ. ಹೇಗಾಯಿತು ಈ ಬ್ಲಾಕ್, ಎಷ್ಟು ದಿವಸಗಳಿಂದ ಈ ಥರ ನಡೀತಾ ಇದೆ, ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಜೀವನ ಶೈಲಿ ಅದರ ಮೇಲೆ ಏನು ರೋಲನ್ನು ಪ್ಲೇ ಮಾಡ್ತಾ ಇದೆ, ಇವೆಲ್ಲ ನಿಮ್ಗೆ ತಿಳಿದ್ರೆ ನೀವು ಕೆಲವೊಂದು ಚೇಂಜಸನ್ನು ಮಾಡ್ಕೊಳ್ಬೋದು. ಈಗಿನ ಕಾಲದಲ್ಲಿ ನಾವು ನೋಡ್ತೇವೆ, ಮೊದಲೆಲ್ಲ ಬಹಳ ಓಲ್ಡ್ ಇಂಡಿವಿಜುವಲ್ಸ್ ಅಲ್ಲೇ ಮಾತ್ರ ನಾವು ಇವನ್ನೆಲ್ಲ ಮಾಡ್ತಾ ಇರ್ತಿದ್ವಿ. ಈಗ ಆ್ಯಸ್ ಅರ್ಲಿ ಆ್ಯಸ್ ಲೇಟ್ 20s ಅಲ್ಲಿ, ಅರ್ಲಿ 30s ಅಲ್ಲಿ ನಾವು ನೋಡ್ತಾ ಇರ್ತೇವೆ ಟ್ರೈಗ್ಲಿಸರೈಡ್ ಎಲ್ಲ ಇಷ್ಟು ಸಿಕ್ಕಾಪಟ್ಟೆ ಹೆಚ್ಚಿಗೆ ಇರುತ್ತೆ, ಕೊಲೆಸ್ಟ್ರಾಲ್ ಬಹಳ ಜಾಸ್ತಿ ಆಗಿರುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್ ಬಹಳ ಜಾಸ್ತಿ ಇರುತ್ತೆ. ಸೊ ಈ ಥರದ್ದೆಲ್ಲ ಇದ್ದಾಗ ಇವು ಏನು ಮಾಡ್ತವೆ, ನಮ್ಮ ರಕ್ತನಾಳಗಳನ್ನು ಡ್ಯಾಮೇಜ್ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಆ್ಯಂಡ್ ಇವು ಒಂದೆರಡು ದಿವಸದಲ್ಲಿ ಆಗ್ತಾ ಇರೋದಿಲ್ಲ, ಇದು ಕ್ರಮೇಣವಾಗಿ ಸ್ಲೋಲಿ ಇದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಈ ಪ್ರೊಸೆಸ್ ಏನಿದೆ, ನೀವು ಆ್ಯಸ್ ಯಂಗ್ ಆ್ಯಸ್ 7 to 8 years ಆ ಮಕ್ಕಳಲ್ಲಿಂದ ಸಹ ಅದು ಡೆಪಾಸಿಷನ್ ಸ್ಟಾರ್ಟ್ ಆಗತ್ತೆ. ಈಗಿನ ಕಾಲದಲ್ಲಿ ನೀವು ಮಕ್ಕಳನ್ನು ನೋಡ್ಬೋದು, ಅವ್ರ ಏಜಿಗೆ ಅವರು ಓವರ್ ವೇಟ್ ಇರ್ತಾರೆ, ಬರೀ ಹೊರಗಡೆಯಿಂದ ಈ ಪಿಜ್ಜಾ, ಈ ಥರದ ಜಂಕ್ ಫುಡ್ ಎಕ್ಸೆಟ್ರಾ ತಿಂತಾ ಇರ್ತಾರೆ, ಆ್ಯಕ್ಟಿವಿಟಿ ಇರೋದಿಲ್ಲ, ಹೊರಗಡೆ ಆಟ ಆಡ್ಲಿಕ್ಕೆ ಹೋಗೋದಿಲ್ಲ, ಬರೀ ಫೋನು, TV ಇವುಗಳನ್ನೆಲ್ಲ ನೋಡ್ತಾ ಇರ್ತಾರೆ. ಸೊ ನಮಗೂ ಏನು ಅನ್ಸುತ್ತೆ, ಇವರು ಮಕ್ಕಳು ನಡೆಯುತ್ತೆ, ಅವ್ರು ಆಮೇಲೆ ವೇಟ್ ಕಡಿಮೆ ಮಾಡ್ಕೊಳ್ಬೋದು ಎಕ್ಸೆಟ್ರಾ. ಬಟ್ ಏನಾಗುತ್ತೆ, ಈ ಪ್ರೊಸೆಸ್ ಆವಾಗಲೇ ಸ್ಟಾರ್ಟ್ ಆಗುತ್ತೆ. ಸೊ ಹೆಲ್ದಿ ಹ್ಯಾಬಿಟ್ಸ್ ಏನಿದ್ದಾವೆ ನೀವು ಬಹಳ ಅರ್ಲಿ ಸ್ಟೇಜಸ್ಸಿಂದ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ಕೊಳ್ಬೇಕು. ಸೊ ದ್ಯಾಟ್ ಎಟ್ ಅ ಲೇಟರ್ ಡೇಟ್ ನಿಮಗೆ ಅದನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕೆ, ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈವನ್ ನಾವು ಚಿಕ್ಕ ಮಕ್ಕಳಲ್ಲೂ ಸಹ ಒಂದು ಲಿಮಿಟಲ್ಲಿ ನಾವು ಈ ಥರದ ಜಂಕ್ ಫುಡ್ಸು, ಈ ಥರದ ಆಹಾರಗಳನ್ನು ಕೊಡಬೇಕು. ಬಿಕಾಸ್ ಈ ಅಥಿರೋಸ್ಕ್ಲಿರೋಸಿಸ್ ಏನಿದೆ, ಈ ಹೈ ಕೊಲೆಸ್ಟ್ರಾಲು, ಈ ಹೈ BP, ಈಗಿನ ಕಾಲದಲ್ಲಿ ಒಂದು 13-14 ಇಯರ್ಸಿನ ಮಕ್ಕಳಿಗೆ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇರುತ್ತೆ, ಶುಗರ್ ಬಂದಿರುತ್ತೆ ಮಕ್ಕಳಿಗೆ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್. ಈ ರೀತಿ ಆದಾಗ ಏನಾಗುತ್ತೆ, ಈ ಹೆಚ್ಚಿಗೆ ಆದಂಥ ಕೊಲೆಸ್ಟ್ರಾಲ್, ಹೆಚ್ಚಿಗೆ ಆದಂಥ ಟ್ರೈಗ್ಲಿಸರೈಡ್, ಹೆಚ್ಚಿಗೆ ಆದಂಥ LDLಗಳು ನಮ್ಮ ರಕ್ತನಾಳಗಳನ್ನು ಬ್ಲಾಕ್ ಮಾಡಲಿಕ್ಕೆ ಶುರುವಾಗ್ತವೆ. ಸ್ವಲ್ಪ ಬ್ಲಾಕ್ ಆಗ್ತಾ ಅವು ಕಂಪ್ಲೀಟ್ಲಿ ನಿಮ್ಮ ರಕ್ತನಾಳಗಳನ್ನು ಬ್ಲಾಕ್ ಮಾಡಿಬಿಡ್ಬೋದು. ಆ್ಯಂಡ್ ಒಂದ್ಸಲ ರಕ್ತನಾಳಗಳು ಬ್ಲಾಕ್ ಆಯಿತು ಅಂದಾಗ ನಮ್ಮ ಅಂಗಾಂಗಗಳಿಗೆ ಬ್ಲಡ್ ಸಪ್ಲೈ ಆಗೋದಿಲ್ಲ, ಆಮ್ಲಜನಕ ಸಿಗೋದಿಲ್ಲ, ಆ್ಯಂಡ್ ಅವುಗಳು ಡ್ಯಾಮೇಜ್ ಆಗ್ತಾ ಇರ್ತವೆ. ಅದು ಹಾರ್ಟೇ ಇರ್ಬೋದು, ಹಾರ್ಟಲ್ಲಿ ಬ್ಲಾಕ್ ಆಯಿತು, ಹಾರ್ಟ್ ಅಟ್ಯಾಕ್ ಆಗತ್ತೆ, ಚೆಸ್ಟ್ ಪೇನ್ ಬರುತ್ತೆ, ನಿಮ್ಮ ಬ್ರೇನಲ್ಲಿ ಬ್ಲಾಕ್ ಆಯಿತು, ನಿಮಗೆ ಪ್ಯಾರಾಲಿಸಿಸ್ ಆಗಬಹುದು, ಸ್ಟ್ರೋಕ್ ಆಗಬಹುದು, ವೀಕ್ನೆಸ್ ಆಗ್ಬೋದು, ಒಂದು ಅರ್ಧ ಪಾರ್ಟ್ ಆಫ್ ಯುವರ್ ಬಾಡಿ ವೀಕ್ ಆಗಿಬಿಡ್ಬೋದು, ನಿಮಗೆ ನಿಮ್ಮ ಕೈಕಾಲುಗಳಲ್ಲಿ ಈ ಥರದ ಬ್ಲಾಕೇಜ್ ಆಗತ್ತೆ, ನಿಮಗೆ ಗ್ಯಾಂಗ್ರೀನ್ ಆಗ್ತಾ ಇರ್ಬೋದು, ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಬರ್ಬೋದು, ಕ್ಲಾಡಿಕೇಶನ್ ಆಗ್ಬೋದು, ನೀವು ನಡಿಬೇಕಾದ್ರೆ ನೋವು, ಮೆಟ್ಲ ಹತ್ತಬೇಕಾದ್ರೆ ನೋವು, ಕಾಲುಗಳಲ್ಲಿ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಬರಲಿಕ್ಕೆ ಶುರು ಆಗ್ಬೋದು. ನಿಮ್ಮ ಕಿಡ್ನಿಯಲ್ಲಿ ಇರುವಂಥ ರಕ್ತನಾಳಗಳನ್ನು ಇನ್ವಾಲ್ವ್ ಆಯಿತು, ರೀನಲ್ ಸ್ಟಿನೋಸಿಸ್ ಆಯಿತು, ರೀನಲ್ ಆರ್ಟರಿ ಸ್ಟಿನೋಸಿಸ್ ಅಂದಾಗ ಕಿಡ್ನಿನೇ ಕೆಲಸ ಮಾಡದೇ ಇರ್ಬೋದು, ನೀವು ಡಯಾಲಿಸಿಸ್ ಮೇಲೆ ಇರಬೇಕಾಗಿ ಬರ್ಬೋದು. ಸೊ ಇವೆಲ್ಲ ಅಂಗಾಂಗಗಳನ್ನು ಇದು ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಸೊ ಈ ಅಥಿರೋಸ್ಕ್ಲಿರೋಸಿಸ್ ಏನಿರುತ್ತೆ ಬಹಳ ಒಂದು ಡೇಂಜರಸ್ ಪ್ರೊಸೆಸ್ ಇರುತ್ತೆ. ಆ್ಯಂಡ್ ಈಗಿನ ಕಾಲದಲ್ಲಿ ಅದು ಹೆಚ್ಚಿಗೆ ಆಗಿದೆ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್. ಸೊ ಟ್ರೀಟ್ಮೆಂಟಲ್ಲಿ ನಾವು ನಮ್ಮ ಪ್ರೀವಿಯಸ್ ವಿಡಿಯೋಸಲ್ಲಿನೂ ನೋಡಿದ್ದೇವೆ, ನಾವು ಯಾವಾಗ ಅಥಿರೋಸ್ಕ್ಲಿರೋಸಿಸ್ಗೆ ಟ್ರೀಟ್ಮೆಂಟ್ ಮಾಡಬೇಕು, ನಾವು 2 ಕ್ಯಾಟಗರಿಯಲ್ಲಿ ಅದನ್ನು ಡಿವೈಡ್ ಮಾಡ್ತೇವೆ. ಒಂದು ಇನ್ವೇಸಿವ್, ಇನ್ನೊಂದು ನಾನ್ ಇನ್ವೇಸಿವ್. ನಾನ್ ಇನ್ವೇಸಿವ್ ಅಂದರೆ
ನಾವು ಯಾವುದೇ ಶಸ್ತ್ರಚಿಕಿತ್ಸೆ ಎಕ್ಸೆಟ್ರಾ ಮಾಡ್ತಾ ಇರೋದಿಲ್ಲ. ಪೇಷಂಟಿಗೆ ನಾವು ಮಾತ್ರೆಗಳನ್ನು ಹಾಕ್ತಾ ಇರ್ತೀವಿ. ಈ ಮಾತ್ರೆಗಳು ಏನು ಮಾಡ್ತವೆ, ನಿಮಗೆ ನಿಮ್ಮ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದು, ಟ್ರೈಗ್ಲಿಸರೈಡನ್ನು ಕಡಿಮೆ ಮಾಡೋದು, HDL ಅನ್ನು ಹೆಚ್ಚಿಗೆ ಮಾಡೋದು, ಈ ರೀತಿ ಆ್ಯಕ್ಟ್ ಮಾಡ್ತಾ ಇರ್ತವೆ. ಬಟ್ ಕೆಲವೊಬ್ಬರಲ್ಲಿ ಬರೀ ಮಾತ್ರೆಗಳು ಕೆಲಸ ಮಾಡದೇ ಇರಬಹುದು. ಸಪೋಸ್ ನಿಮಗೆ ಡಯಾಬಿಟಿಸು ಇದೆ, BP-ನೂ ಇದೆ, ಬಹಳ ಬ್ಲಾಕೇಜ್ ಇದೆ ಅಂದಾಗ ಜಸ್ಟ್ ಮಾತ್ರೆಗಳಿಂದ ಈ ಕೆಲಸ ಆಗದೆ ಇರಬಹುದು. ಅಂಥ ಕಂಡೀಷನ್ಸಲ್ಲೆಲ್ಲ ನಾವು ಈ ಶಸ್ತ್ರಚಿಕಿತ್ಸೆಗಳಿಗೆ ಮೊರೆ ಹೋಗಬೇಕಾಗತ್ತೆ. ಈಗಿನ ಕಾಲದಲ್ಲಂತೂ ಪೇಷಂಟ್ಸಿಗೆ ಚೆಸ್ಟ್ ಪೇನ್ ಬರುತ್ತೆ, ಎದೆನೋ ಬರುತ್ತೆ, ನಾವು ಹಾಸ್ಪಿಟ್ಲಲ್ಲಿ ನೋಡಿದಾಗ ಬ್ಲಾಕೇಜ್ ಇರುತ್ತೆ ಆ್ಯಂಡ್ ಇಮಿಡಿಯೇಟ್ಲಿ ಸ್ಟೆಂಟನ್ನು ಪ್ಲೇಸ್ ಮಾಡ್ತಾ ಇರ್ತಾರೆ. ಆಮೇಲೆ ಅವರಿಗೆ ಔಷಧಿಗಳನ್ನು, ಕೊಲೆಸ್ಟ್ರಾಲ್ ಕಡಿಮೆ ಮಾಡೋ ಔಷಧಿಗಳನ್ನು ಹಾಕ್ತಾ ಇರ್ತಾರೆ. ಸೊ ಬಹಳ ಕಡಿಮೆ ಬ್ಲಾಕೇಜ್ ಇದೆ, ಪೇಷಂಟ್ಸ್ ಯಂಗ್ ಇದ್ದಾರೆ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಬೋದು, ಅಸೋಸಿಯೇಟೆಡ್ ರಿಸ್ಕ್ ಫ್ಯಾಕ್ಟರ್ಸ್ ಅಷ್ಟೇನಿಲ್ಲ ಅಂದಾಗ ಡಾಕ್ಟರ್ಸ್ ನಿಮಗೆ ಔಷಧಿಗಳನ್ನು ಹಾಕ್ತಾರೆ, ನಿಮ್ಮ ಈ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಂಥ ಔಷಧಿ. ಸೊ ಡಿಪೆಂಡಿಂಗ್ ಅಪಾನ್ ಯೋರ್ ರಿಸ್ಕ್ ಫ್ಯಾಕ್ಟರ್ ಡಾಕ್ಟರ್ ನಿಮ್ಮನ್ನು ಅಸೆಸ್ ಮಾಡ್ತಾರೆ. ನಿಮಗೆ ಆಲ್ರೆಡಿ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಈ ಥರ ಹಾರ್ಟ್ ಡಿಸೀಸ್ ಇದೆ, ಸ್ಮೋಕ್ ಮಾಡ್ತಾ ಇದ್ದೀರಾ, ಡಯಾಬಿಟಿಕ್ ಇದ್ದೀರಾ, ನಿಮಗೆ BP-ನೂ ಇದೆ, ಮದ್ಯಪಾನ ಮಾಡ್ತಾ ಇದ್ದೀರಾ, ಬೊಜ್ಜು ಇದೆ, ಓವರ್ ವೇಟ್ ಇದ್ದೀರಾ, ಇವೆಲ್ಲ ಇದ್ದಾಗ ಎಸ್ ನಿಮ್ಮ ರಿಸ್ಕ್ ಜಾಸ್ತಿ ಆಗತ್ತೆ ಆ್ಯಂಡ್ ಆಕ್ಟಿವ್ಲಿ ಡಾಕ್ಟರ್ಸ್ ಅಲ್ಲಿ ಇಂಟರ್ವ್ಯೂನ್ ಮಾಡಬೇಕಾಗತ್ತೆ. ಸೊ ಒಂದನೇದು ನಾನು ಹೇಳಿದೆ ನಾನ್ ಇನ್ವೇಸಿವ್ ಅಂದರೆ ಈ ಔಷಧಿಗಳ ಮೂಲಕ. ಎರಡನೇದು ಶಸ್ತ್ರಚಿಕಿತ್ಸೆ. ಆ್ಯಂಡ್ ಇವೆರಡು ಜೊತೆ ನೀವು ಮಾಡಬೇಕಾಗಿದ್ದು ಲೈಫ್ ಸ್ಟೈಲ್ ಚೇಂಜಸ್. ಶಸ್ತ್ರಚಿಕಿತ್ಸೆ ಆಯಿತು, ನಿಮಗೆ ಒಂದು ಸ್ಟೆಂಟ್ ಹಾಕಿದ್ರು, ನೀವು ದಿವಸ ಗುಳಿಗೆಯನ್ನು ಮಾತ್ರೆಯನ್ನು ನುಂಗ್ತಾ ಇದ್ದೀರಾ, ಬಟ್ ನೀವು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಲಿಲ್ಲ ಅಂದರೆ ಇವು ಎರಡೂ ಪ್ರೊಸೆಸ್ಸಿಗೆ ನೀವು ಮೆಡಿಸಿನ್ಸ್ ಆದರೂ ತೆಗೆದುಕೊಳ್ಳಿ, ನೀವು ಸರ್ಜರಿಯನ್ನಾದರೂ ಮಾಡ್ಕೊಳ್ಳಿ, ಅದು ಯಾವುದಕ್ಕೂ ಉಪಯೋಗ ಆಗ್ತಾ ಇರೋದಿಲ್ಲ. ಸೊ ಶಸ್ತ್ರಚಿಕಿತ್ಸೆಗಳಲ್ಲಿ ಯಾವ್ಯಾವ ಶಸ್ತ್ರಚಿಕಿತ್ಸೆ ಇದ್ದಾವೆ? ಒಂದು ಆಂಜಿಯೋಪ್ಲಾಸ್ಟಿ ಇದೆ, ಇನ್ನೊಂದು ಬೈಪಾಸ್ ಸರ್ಜರಿ ಇದ್ದಾವೆ, ಇನ್ನೊಂದು ಕೆರೋಟಿಡ್ ಎಂಡಾರ್ಟೆಕ್ಟಮಿ ಇದೆ. ಸುಮಾರಷ್ಟು ಶಸ್ತ್ರಚಿಕಿತ್ಸೆಗಳು ಇರ್ತವೆ. ಆಂಜಿಯೋಪ್ಲಾಸ್ಟಿ ಕಾಮನ್ಲಿ ಮಾಡುವಂತಹ ಒಂದು ಶಸ್ತ್ರಚಿಕಿತ್ಸೆ. ಆ್ಯಂಡ್ ಇದನ್ನು ನಾವು ಯಾವಾಗ ಮಾಡ್ತಾ ಇರ್ತೇವೆ? ಯಾವಾಗ ನಿಮ್ಮ ಈ ರಕ್ತನಾಳಗಳು ಬ್ಲಾಕ್ ಆಗಿದ್ದಾವೆ, ಇದರಿಂದ ನಿಮಗೆ ಎದೆನೋ ಬರ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಯಿತು, ಇಂಥ ಕಂಡೀಷನ್ಸಲ್ಲೆಲ್ಲ ಡಾಕ್ಟರ್ಸ್ ನಿಮಗೆ ಈ ಆಂಜಿಯೋಪ್ಲಾಸ್ಟಿ ಅಥವಾ ಸ್ಟೆಂಟ್ ಹಾಕೋದು ಇದನ್ನು ಹಾಕ್ತಾ ಇರಬಹುದು. ಸಪೋಸ್ ನಿಮಗೆ ಈ ಥರದ ಈ ಬ್ಲಾಕೇಜಿಂದ ನಿಮ್ಮ ಈ ಕಾಲಿನ ರಕ್ತನಾಳಗಳಿಗೆಲ್ಲ ಸರಿಯಾಗಿ ಬ್ಲಡ್ ಸಪ್ಲೈ ಆಗ್ತಾ ಇಲ್ಲ, ತುಂಬ ಪೇನ್ ಆಗ್ತಾ ಇದೆ ಎಕ್ಸೆಟ್ರಾ, ಅಂಥ ಕಂಡೀಷನ್ಸಲ್ಲಿ ಡಾಕ್ಟರ್ಸ್ ಈ ಆಂಜಿಯೋಪ್ಲಾಸ್ಟಿಯನ್ನು ಮಾಡಬಹುದು. ಈ ಕೆರೋಟಿಡ್ ಆರ್ಟರಿ ಸ್ಟಿನೋಸಿಸ್, ನಿಮಗೆ ನಿಮ್ಮ ಬ್ರೈನಿಗೆ ರಕ್ತ ಸಪ್ಲೈ ಮಾಡುವಂಥ ರಕ್ತನಾಳದಲ್ಲಿ ಯಾವಾಗ ಅದು ಸಂಕುಚಿತಗೊಂಡ್ಬಿಟ್ಟಿದೆ, ಬ್ಲಾಕೇಜ್ ಇದೆ, ನಿಮಗೆ ಮುಂದೆ ಪ್ಯಾರಾಲಿಸಿಸ್, ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇದೆ ಅಂದಾಗ ಡಾಕ್ಟರ್ಸ್ ಆವಾಗ ಆಂಜಿಯೋಪ್ಲಾಸ್ಟಿಯನ್ನು ಸಜೆಸ್ಟ್ ಮಾಡಬಹುದು. ಸಪೋಸ್ ನಿಮ್ಮ ಕಿಡ್ನಿಯಲ್ಲಿ ಇರುವಂಥ ರಕ್ತನಾಳಗಳು ತುಂಬ ನ್ಯಾರೋ ಆಗಿಬಿಟ್ಟಿದೆ, ರೀನಲ್ ಆರ್ಟರಿ ಸ್ಟಿನೋಸಿಸ್, ಕಿಡ್ನಿ ಫೇಲ್ ಆಗುವಂಥ ಚಾನ್ಸಸ್ ಇದೆ ಅಂದಾಗ ನಿಮಗೆ ಆಂಜಿಯೋಪ್ಲಾಸ್ಟಿಯನ್ನು ಸಜೆಸ್ಟ್ ಮಾಡಬಹುದು. ಅಕ್ಯೂಟ್ MI, ಸಡನ್ಲಿ ನಿಮಗೆ ಒಂದು ಹಾರ್ಟ್ ಅಟ್ಯಾಕ್ ಆಯಿತು, ನೋಡಿದ್ವಿ ಬಹಳ ಬ್ಲಾಕೇಜ್ ಇದೆ ಅಂದಾಗ ಎಮರ್ಜೆನ್ಸಿ ಆಂಜಿಯೋಪ್ಲಾಸ್ಟಿಯನ್ನು ಸಹ ಮಾಡ್ತಾ ಇರ್ತಾರೆ ಡಾಕ್ಟ್ರು. ಸೊ ಆಂಜಿಯೋಪ್ಲಾಸ್ಟಿಗೆ ಅಥವಾ ಈ ಆಂಜಿಯೋಗ್ರಾಮ್ ಹೇಗೆ ಮಾಡ್ತಾರೆ ಇವೆಲ್ಲ ಪ್ರೊಸೀಜರ್ ಬಗ್ಗೆ ನಾನೊಂದು ಡಿಟೇಲ್ಡ್ ವಿಡಿಯೋವನ್ನು ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. ಆ ವಿಡಿಯೋದಲ್ಲಿ ನಾವು ಇದರ ಕಾಸ್ಟ್ ಎಷ್ಟಾಗಬಹುದು, ಪ್ರೊಸೀಜರ್ ಏನಿರುತ್ತೆ, ಹೇಗೆ ಮಾಡ್ತಾರೆ, ಪ್ರೊಸೀಜರ್ ಮಾಡೋಕ್ಕಿಂತ ಮೊದಲು ನೀವೇನು ಮಾಡಬೇಕು, ಆ ನಂತರ ಏನು ಕೇರ್ ತಗೊಳ್ಬೇಕು, ಇವೆಲ್ಲದರ ಬಗ್ಗೆ ನಾನು ಮೆನ್ಷನ್ ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. ಬಟ್ ಬೇಸಿಕಲಿ ಪ್ಲಾಸ್ಟಿ ಅಂದರೆ ಒಂದು ರಿಪೇರ್ ಮಾಡುವಂಥದ್ದು. ಸೊ ಆಂಜಿಯೋ ಅಂದರೆ ರಕ್ತನಾಳ. ಸೊ ಇದರಲ್ಲಿ ನಾವೇನು ಮಾಡ್ತೇವೆ, ಬ್ಲಾಕೇಜ್ ಬಹಳ ಅಷ್ಟೇನು ನಿಮಗೆ ಕಂಪ್ಲೀಟ್ಲಿ ಬ್ಲಾಕ್ ಆಗದೆ ಇರುವಂಥ ರಕ್ತನಾಳಗಳಲ್ಲಿ ನಾವು ರಕ್ತ ಸಪ್ಲೈಯನ್ನು ರಿಸ್ಟೋರ್ ಮಾಡಬೇಕು ಅಂದಾಗ ಆ ರಕ್ತನಾಳಗಳನ್ನು ಸ್ವಲ್ಪ ಅಗಲ ಮಾಡ್ತೇವೆ. ಹೇಗೆ ಅಗಲ ಮಾಡ್ತೇವೆ? ಒಂದು ಬಲೂನ್ ಮೂಲಕ. ಸೊ ಒಂದು ಕ್ಯಾಥೆಟರ್ ಹಾಕಿ ಒಂದು ಬಲೂನಿನ ಮೂಲಕ ನಾವು ಅದನ್ನು ಸ್ವಲ್ಪ ಅಗಲ ಮಾಡ್ತೇವೆ. ಯಾವಾಗ ಅದು ಅಗಲ ಆಗತ್ತೆ ಅಲ್ಲಿಯೇ ಒಂದು ಸ್ಟೆಂಟನ್ನು ಪ್ಲೇಸ್ ಮಾಡ್ತಾ ಇರ್ತೇವೆ. ಸೊ ನಿಮಗೆ ಯಾವ ಟೈಪ್ ಆಫ್ ಸ್ಟೆಂಟನ್ನು ಹಾಕಿದ್ದಾರೆ, ನಿಮಗೆ ಎಷ್ಟು ಆರ್ಟರೀಸ್ ಇನ್ವಾಲ್ವ್ ಆಗಿತ್ತು, ಎಷ್ಟು ಆಂಜಿಯೋಪ್ಲಾಸ್ಟಿ ಮಾಡಿದ್ದಾರೆ, ಇವೆಲ್ಲದರ ಮೇಲೆ ಇದರ ಕಾಸ್ಟ್ ಎಕ್ಸೆಟ್ರಾ ವೇರಿ ಆಗ್ತಾ ಇರುತ್ತೆ. ನಾವೇನು ಹೇಳ್ತಾ ಇರ್ತೇವೆ, ಸ್ಟೆಂಟ್ ಹಾಕಿದ್ರು ಅಂದರೆ ಅದು ರಕ್ತನಾಳದಿಂದ ಬ್ಲಾಕ್ ಆಗಿದ್ದೇನಿದೆ ಅದನ್ನು ಹಿಂಗೆ ಓಪನ್ ಮಾಡಿ ಹಿಡಿದಿಟ್ಕೊಳ್ಳೋಕೆ ಹಾಕುವಂತಹ ಒಂದು ಈ ಮೆಶ್ ಇದು. ಸೊ ಇದನ್ನ ನಾವು ಸ್ಟೆಂಟ್ ಅಂತ ಹೇಳ್ತಾ ಇರ್ತೇವೆ. ಬಹಳಷ್ಟು ಟೈಪ್ಸ್ ಆಫ್ ಆಂಜಿಯೋಪ್ಲಾಸ್ಟೀಸ್ ಇದಾವೆ. ಈ ಬಲೂನ್ ಆಂಜಿಯೋಪ್ಲಾಸ್ಟಿ, ಈ ಡ್ರಗ್ ಎಲ್ಯೂಟಿಂಗ್ ಬಲೂನ್ ಆಂಜಿಯೋಪ್ಲಾಸ್ಟಿ, ಕಟ್ಟಿಂಗ್ ಬಲೂನ್ ಆಂಜಿಯೋಪ್ಲಾಸ್ಟಿ, ಸ್ಟೆಂಟ್ ಪ್ಲೇಸ್ಮೆಂಟ್, ಎಥಿರೆಕ್ಟಮಿ, ಥ್ರಾಂಬೆಕ್ಟಮಿ,
ಥ್ರೊಂಬೆಕ್ಟಮಿ ಅಂತ ಹೇಳಿದ್ರೆ ಸಪೋಸ್ ಅಲ್ಲಿ ಏನಾದರೂ ರಕ್ತದ ಕ್ಲಾಟ್ ಅಲ್ಲಿ ಹೋಗಿ ಕುತ್ಕೊಂಡ್ ಬಿಟ್ಟಿತ್ತು ಅಂದ್ರೆ ಅದನ್ನಷ್ಟೇ ತೆಗೆಯೋದು, ಅದನ್ನ ನಾವು ಥ್ರೊಂಬೆಕ್ಟಮಿ ಅಂತ ಹೇಳ್ತಾ ಇರ್ತೇವೆ. ಸೊ ಸುಮಾರಷ್ಟು ಟೈಪ್ಸ್ ಆಫ್ ಎಂಜಿಯೋಪ್ಲಾಸ್ಟಿಸ್ ಇದಾವೆ. ಅಡ್ವಾಂಟೇಜ್ ಏನು ಈ ಎಂಜಿಯೋಪ್ಲಾಸ್ಟಿದು, ಒಂದು ಇದು ಮಿನಿಮಲಿ ಇನ್ವೇಸಿವ್ ಇರುತ್ತೆ. ನಾವು ಪೂರ್ತಿ ಕಟ್ ಓಪನ್ ಮಾಡ್ಕೊಂಡೇ ಇದನ್ನ ಮಾಡಬೇಕು ಅಂತಲ್ಲ, ಇದು ಮಿನಿಮಲಿ ಇನ್ವೇಸಿವ್ ಇರುತ್ತೆ. ಸೊ ಅದರಿಂದ ಬೇಗ ನೀವು ರಿಕವರಿ ಆಗ್ಬೋದು. ಎಮರ್ಜೆನ್ಸಿಯಲ್ಲಿ ನಾವು ಇಮಿಡಿಯೇಟ್ಲಿ ಇದನ್ನ ಮಾಡಬಹುದು. ಸಕ್ಸಸ್ ರೇಟ್ ಸಹ ಜಾಸ್ತಿ ಇರುತ್ತೆ. ಒಂದು ಪೇಷಂಟಿಗೆ ಏನ್ ಸೂಟ್ ಆಗುತ್ತೆ ಅದ್ರ ತಕ್ಕ ಹಾಗೆ ನಾವು ಕಸ್ಟಮೈಸ್ಡ್ ಅಪ್ರೋಚ್ ಅನ್ನ ಮಾಡ್ತಾ ಇರಬಹುದು. ಅಂಡ್ ಕಾಂಪ್ಲಿಕೇಶನ್ ಸಹ ಕಡಿಮೆ ಇರುತ್ತೆ ಬಿಕಾಸ್ ಆಫ್ ದ ಮಿನಿಮಲ್ ಇನ್ವೇಸಿವ್ನೆಸ್. ಸೊ ದಿಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಎಂಜಿಯೋಪ್ಲಾಸ್ಟಿ. ಈಗ ಇನ್ನೊಂದು ಪ್ರೊಸೀಜರ್ ಅಂತ ಹೇಳಿದ್ರೆ ಈ ಬೈಪಾಸ್ ಗ್ರಾಫ್ಟ್ ಅಥವಾ ಕೊರೊನರಿ ಆರ್ಟರಿ ಬೈಪಾಸ್ ಗ್ರಾಫ್ಟಿಂಗ್ ಅಂತ ಏನ್ ಹೇಳ್ತಾ ಇರ್ತೇವೆ. ಇದು ಸ್ವಲ್ಪ ದೊಡ್ಡ ಆಪರೇಷನ್. ಇದರಲ್ಲಿ ನಾವು ಈ ಓಪನ್ ಮಾಡಿಕೊಂಡು ಬೈಪಾಸ್ ಅನ್ನ ಮಾಡಬೇಕಾಗತ್ತೆ. ಸೊ ಈ ಪ್ರೊಸೀಜರ್ ಯಾವಾಗ ಮಾಡ್ತೇವೆ, ಯಾವಾಗ ಈ ಮೇನ್ ರಕ್ತನಾಳ ಏನಿರುತ್ತೆ ಸಪ್ಲೈ ಮಾಡ್ತಾ ಇರೋದು ನಿಮ್ಮ ಹಾರ್ಟಿಗೆ, ಲೆಫ್ಟ್ ಮೇನ್ ಹಾರ್ಟ್ ಆರ್ಟರಿ ಏನಾದರೂ ಬ್ಲಾಕ್ ಆಯಿತು, ಅದರಲ್ಲಿ ಬಹಳ ಸಿವಿಯರ್ ಬ್ಲಾಕೇಜ್ ಇದೆ ಅಂದಾಗ ನಾವು ಈ CABG ಅನ್ನ ಮಾಡಬೇಕಾಗತ್ತೆ. ಬಹಳಷ್ಟು ನಿಮ್ಮ ರಕ್ತನಾಳಗಳು ಬ್ಲಾಕ್ ಆಗಿಬಿಟ್ಟಿದ್ದಾವೆ. ಸೊ ಎಲ್ಲದಕ್ಕೂ ನಾವು ಸ್ಟೆಂಟ್ ಹಾಕ್ತಾ ಕುತ್ಕೊಳ್ಳೋಕೆ ಆಗೋದಿಲ್ಲ, ನಾವು ಆವಾಗ ಬೈಪಾಸ್ ಮಾಡಬೇಕಾಗಿ ಬರ್ಬೋದು. ಈ ಬ್ಲಾಕೇಜ್ ಏನಿದೆ ಬಹಳ ಸಿವಿಯರ್ ಇದೆ, ಆವಾಗಲೂ ಸಹ ನಾವು ಈ CABG ಅನ್ನ ಮಾಡ್ತಾ ಇರ್ತೇವೆ. ನಿಮ್ಮ ಲೆಫ್ಟ್ ವೆಂಟ್ರಿಕಲ್ ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ ಬಿಕಾಸ್ ಆಫ್ ದಿಸ್ ಈ ಬ್ಲಾಕೇಜ್ ಎಕ್ಸೆಟ್ರಾ ಇದ್ದಾಗ, ಮೇನ್ ಆರ್ಟರಿ ಇನ್ವಾಲ್ವ್ ಆದಾಗ ಆವಾಗ ನಾವು ಈ CABG ಅನ್ನ ಮಾಡಬೇಕಾಗತ್ತೆ. ಕೆಲವೊಂದು ರಕ್ತನಾಳಗಳು ಯಾವ್ದು ಬ್ಲಾಕ್ ಆಗಿದ್ದಾವೆ ಅದನ್ನ ನಾವು ಎಂಜಿಯೋಪ್ಲಾಸ್ಟಿಯಿಂದ ನಮ್ಮ ಹತ್ರ ರಿಪೇರಿ ಮಾಡಕ್ ಆಗ್ಲಿಲ್ಲ ಅಂದಾಗ ನಾವು ಈ CABG ಅಥವಾ ಬೈಪಾಸ್ ಗ್ರಾಫ್ಟಿಂಗಿಗೆ ಹೋಗ್ಬೇಕಾಗತ್ತೆ. ಅಥವಾ ಯಾವಾಗ ನಾವು ಎಂಜಿಯೋಪ್ಲಾಸ್ಟಿ ಮಾಡಿದ್ವಿ ಬಟ್ ಅದು ಕೆಲಸ ಆಗ್ತಾ ಇಲ್ಲ, ರೀಸ್ಟೆಂಟಿಂಗ್ ಮಾಡಿದ್ರು ಅದು ಇದಾಗ್ತಾ ಇಲ್ಲ ಅಂದಾಗ ನೆಕ್ಸ್ಟ್ ಆಪ್ಷನ್ ಇಸ್ ಡೆಫಿನೆಟ್ಲಿ ಈ ಬೈಪಾಸ್ ಗ್ರಾಫ್ಟಿಂಗ್. ಇದು ಎಂಜಿಯೋಪ್ಲಾಸ್ಟಿಕ್ ಇಂತ ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಇರುತ್ತೆ. ಓಪನ್ ಹಾರ್ಟ್ ಸರ್ಜರಿ ಇರೋದ್ರಿಂದ ಸ್ವಲ್ಪ ಬ್ಲೀಡಿಂಗ್ ಆಗುವಂಥದ್ದು, ಇನ್ಫೆಕ್ಷನ್ ಆಗುವಂಥದ್ದು, ರಿಕವರಿ ಟೈಮ್ ಇರ್ಬೋದು, ಕಾಸ್ಟ್ ಇರ್ಬೋದು, ಎಲ್ಲ ಸ್ವಲ್ಪ ಎಂಜಿಯೋಪ್ಲಾಸ್ಟಿಕ್ ಇಂತ ಸ್ವಲ್ಪ ಹೆಚ್ಚಿಗೆ ಬರ್ತಾ ಇರುತ್ತೆ. ಕಾಂಪ್ಲಿಕೇಶನ್ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಟು ಎಂಜಿಯೋಪ್ಲಾಸ್ಟಿ. ಬಟ್ ಯೂಶುವಲಿ ಈಗಿನ ಕಾಲದಲ್ಲಿ ವಿತ್ ಡೆವಲಪ್ಮೆಂಟ್ಸ್ ಅಂಡ್ ಆಲ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಸೇಫ್ ಪ್ರೊಸೀಜರ್. ಬಟ್ ಇದಕ್ಕೆ ಕೆಲವೊಂದು ಇಂಡಿಕೇಶನ್ಸ್ ನಾನು ಹೇಳಿದೆ. ಯಾವಾಗ ಥಿಂಗ್ಸ್ ಬಹಳ ಕೆಟ್ಟಾಗಿ ಹೋಗ್ಬಿಟ್ಟಿದ್ದಾವೆ, ನಮಗೆ ಸ್ವಲ್ಪ ಎಕ್ಸ್ಟ್ರಾ ನಾವು ಮಾಡಬೇಕಾಗತ್ತೆ, ಆವಾಗ ನಾವು CABGಗೆ ಹೋಗ್ತೇವೆ. ಯಾವಾಗ ನಾವು ಮಿನಿಮಲಿ ಇಂಟರ್ವ್ಯೂನ್ ಮಾಡಿಕೊಂಡು ನಾವು ಅದನ್ನ ಸರಿಪಡಿಸ್ಬೋದು ಆವಾಗ ಫಸ್ಟ್ ಚಾಯ್ಸ್ ಇರುತ್ತೆ ನಮಗೆ ಎಂಜಿಯೋಪ್ಲಾಸ್ಟಿ. ಇವು ಕೆಲವೊಂದು ಪ್ರೊಸೀಜರ್ಸ್. ನಾವು ಕೆಲವೊಂದು ಸ್ಲೈಡ್ಸ್ ಅನ್ನ ನೋಡೋಣ ಸೊ ದಟ್ ನಿಮ್ಗೆ ಒಂದು ಐಡಿಯಾ ಬರುತ್ತೆ, ಬ್ರೀಫ್ ಐಡಿಯಾ ಹೇಗೆ ಈ ಪ್ರೊಸೀಜರ್ ಅನ್ನ ಮಾಡ್ತಾ ಇರ್ತಾರೆ. ರಕ್ತನಾಳ ಯಾವಾಗ ಈ ತರ ಬ್ಲಾಕ್ ಆಗತ್ತೆ, ಕೆಲವೊಮ್ಮೆ ಅದು ಕಂಪ್ಲೀಟ್ಲಿ ಬ್ಲಾಕ್ ಮಾಡ್ಬಿಡ್ಬೋದು, ಕೆಲವೊಮ್ಮೆ ಅರೌಂಡ್ 50%, 65%, 70% ಬ್ಲಾಕ್ ಆಗ್ತಾ ಇರ್ಬೋದು. ಕೆಲವೊಮ್ಮೆ ಅಲ್ಲಿರುವಂತಹ ಈ ಥ್ರಾಂಬಸ್ ಅಥವಾ ಈ ಕ್ಲಾಟ್ ಏನಿದೆ ಅದು ಬೇರೆ ಕಡೆ ಹೋಗ್ಕೊಂಡು ಅಲ್ಲಿ ಬೇರೆ ರಕ್ತನಾಳಗಳನ್ನ ಸಹ ಬ್ಲಾಕ್ ಮಾಡ್ಬಿಡ್ಬೋದು. ಸೊ ಈ ರೀತಿ ಒಂದು ಈ ಅಥಿರೋಸ್ಕ್ಲಿರೋಸಿಸ್ ಏನಿರುತ್ತೆ ಈ ತರ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಒಂದು ಲೆವೆಲ್ ಅಲ್ಲಿ ನಿಮ್ಮ ಕೊಲೆಸ್ಟ್ರಾಲ್, ನಿಮ್ಮ ಟ್ರೈಗ್ಲಿಸರೈಡ್ ಇದ್ದಾಗ ಏನು ಪ್ರಾಬ್ಲಮ್ ಮಾಡ್ತಾ ಇರೋದಿಲ್ಲ. ಬಟ್ ಬ್ಲಡ್ ಅಲ್ಲಿ ರೇಂಜ್ ಗಿಂತ ಹೆಚ್ಚಿಗೆ ಆಗ್ಬಿಟ್ಟಾಗ ಈ ರೀತಿ ಪ್ರಾಬ್ಲಮ್ ಅನ್ನ, ಬ್ಲಾಕೇಜ್ ಅನ್ನ, ರಕ್ತನಾಳದಲ್ಲಿ ಬ್ಲಾಕೇಜ್ ಅನ್ನ ಇವು ಮಾಡುವಂತ ಕೆಪಾಸಿಟಿಯನ್ನ ಹೊಂದಿರ್ತವೆ. ನಾವು ಯಾವಾಗ ಅಥಿರೋಸ್ಕ್ಲಿರೋಸಿಸ್ ಅಥವಾ ಈ ಬ್ಲಾಕೇಜ್ ಅನ್ನ ಯಾವಾಗ ಟ್ರೀಟ್ ಮಾಡ್ತಾ ಇರ್ತೇವೆ, ನಮ್ಮ ಹತ್ರ ಕೆಲವೊಂದು ಔಷಧಿಗಳಿರ್ತವೆ ಅಂಡ್ ನಾವು ಕೆಲವೊಂದು ಇನ್ವೇಸಿವ್ ಪ್ರೊಸೀಜರ್, ಶಸ್ತ್ರಚಿಕಿತ್ಸೆಯನ್ನ ನೋಡ್ತಾ ಇರ್ತೀವಿ. ಈಗ ನಾನ್ ಇನ್ವೇಸಿವ್ ಎಲ್ಲಿ ನಾವು ಏನು ಕೊಯ್ಯೋದು, ಏನೋ ಹೊಲಿಯೋದು ಆ ತರದ್ ಏನು ಇರೋದಿಲ್ಲ, ಜಸ್ಟ್ ಮಾತ್ರೆ, ಲೈಫ್ ಸ್ಟೈಲ್ ಚೇಂಜಸ್ ಅನ್ನ ಹೇಳ್ತಾ ಇರ್ತೇವೆ, ಅದನ್ನ ನಾವು ನಾನ್ ಇನ್ವೇಸಿವ್ ಅಂತ ಇರ್ತೇವೆ. ಇಲ್ಲಿ ನಾವು ಔಷಧಿಗಳನ್ನ ಕೊಡ್ತಾ ಇರ್ತೇವೆ ಮತ್ತು ನಿಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಲಿಕ್ಕೆ ಹೇಳ್ತಾ ಇರ್ತೇವೆ. ಇನ್ವೇಸಿವ್ ಅಂತ ಹೇಳಿದ್ರೆ ಇಲ್ಲಿ ನಾವು ನಿಮ್ಗೆ ಕೆಲವೊಂದು ಸಣ್ಣ ಶಸ್ತ್ರಚಿಕಿತ್ಸೆಗಳ ಮೂಲಕ ನಿಮ್ಗೆ ನಾವು ಇಂಟರ್ವ್ಯೂನ್ ಮಾಡಿಕೊಂಡು ಹೆಲ್ಪ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ಇನ್ವೇಸಿವ್ ಪ್ರೊಸೀಜರ್ಸ್ ಅಂತ ಹೇಳ್ತಾ ಇರ್ತಾರೆ. ಈ ಪ್ರೊಸೀಜರ್ಸ್ ಅಲ್ಲಿ ನಾನು ಹೇಳಿದೆ ಒಂದು ಎಂಜಿಯೋಪ್ಲಾಸ್ಟಿ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲೊಂದು ರಕ್ತನಾಳ ಇದೆ ಅಂಡ್ ಇಲ್ಲಿ ಈ ರಕ್ತನಾಳ ಸಂಕುಚಿತಗೊಂಡಿದೆ ಬಿಕಾಸ್ ಇಲ್ಲೆಲ್ಲ ಡೆಪಾಸಿಟ್ ಆಗ್ಬಿಟ್ಟಿದೆ. ಸೊ ಈ ತರದ ರಕ್ತನಾಳ
ಇದ್ದಾಗ ಯಾವಾಗ ಅಲ್ಲಿ ಸರಿಯಾಗಿ ರಕ್ತ ಫ್ಲೋ ಆಗ್ತಾ ಇಲ್ಲ, ನಾವೇನ್ ಮಾಡ್ತೇವೆ, ಅಲ್ಲಿ ಬ್ಲಾಕೇಜ್ ಇದೆ ಅಂದಾಗ ನಾವು ಇಲ್ಲಿ ಈ ಒಂದು ಕ್ಯಾಥೆಟರ್ ಮೂಲಕ ಒಂದು ಬಲೂನ್ ಅನ್ನ ನಾವು ಇನ್ಫ್ಲೇಟ್ ಮಾಡಿ ಇಲ್ಲಿ ಒಂದು ಸ್ಟೆಂಟ್ ಅನ್ನ ಪ್ಲೇಸ್ ಮಾಡ್ತಿರ್ತೇವೆ. ಇದನ್ನ ನಾವು ಎಂಜಿಯೋಪ್ಲಾಸ್ಟಿ ಅಂತ ಹೇಳ್ತಾ ಇರ್ತೇವೆ. ಇದನ್ನ ನಾವು ಬಲೂನ್ ಎಂಜಿಯೋಪ್ಲಾಸ್ಟಿ ಆರ್ ಪರ್ಕ್ಯೂಟೇನಿಯಸ್ ಟ್ರಾನ್ಸ್ಲುಮೈನಲ್ ಎಂಜಿಯೋಪ್ಲಾಸ್ಟಿ ಅಂತ ಹೇಳ್ತಾ ಇರ್ತೇವೆ. ಸೊ ನೀವು ನೋಡ್ಬೋದು ಇಲ್ಲಿ ಒಂದು ರಕ್ತನಾಳ ಇದೆ. ಇಲ್ಲಿ ಹೇಗೆ ಬ್ಲಾಕ್ ಆಗ್ಬಿಟ್ಟಿದೆ, ಯಾವ್ದ್ರಿಂದ ಬ್ಲಾಕ್ ಆಗಿದೆ, ನಿಮ್ಮ ರಕ್ತದಲ್ಲಿ ಹೆಚ್ಚಿಗೆ ಇರುವಂತ ಕೊಲೆಸ್ಟ್ರಾಲ್ ಇಂದ, ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಆದಾಗಿಂದ ಇವೆಲ್ಲ ಇಲ್ಲಿ ಬ್ಲಾಕ್ ಆಗ್ಬಿಟ್ಟಿದೆ. ಸೊ ಈಗ ಬ್ಲಾಕ್ ಆಗಿದ್ದಂತ ಈ ಪೈಪ್ ಅನ್ನ ನಾವು, ಈ ರಕ್ತನಾಳವನ್ನ ನಾವು ಹೇಗೆ ಇಲ್ಲಿ ರಕ್ತ ಸಪ್ಲೈ ಅನ್ನ ಸರಿಪಡಿಸಬೇಕು, ಯಾಕಂದ್ರೆ ನಮ್ಗೆ ರಕ್ತ ಸಪ್ಲೈ ಸರಿ ಆಗ್ಲಿಲ್ಲ, ಇದು ಕಂಪ್ಲೀಟ್ಲಿ ಬ್ಲಾಕ್ ಆಗಿ ಹೋಯ್ತು, ಇಲ್ಲಿರುವಂತ ನಿಮ್ಮ ಹಾರ್ಟು, ನಿಮ್ಮ ಬ್ರೇನು ಎಲ್ಲ ಸತ್ತೋಗ್ಬಿಡ್ತವೆ. ಸೊ ನಾವು ಇಲ್ಲಿ ರಕ್ತ ಸಪ್ಲೈಯನ್ನ ರಿಸ್ಟೋರ್ ಮಾಡ್ಲೇಬೇಕು. ಸೊ ಅದನ್ನ ಮಾಡಕ್ ನಾವೇನ್ ಮಾಡ್ತೀವಿ, ಒಂದು ಕ್ಯಾಥೆಟರ್ ಮೂಲಕ ಇಲ್ಲಿ ಒಂದು ಸ್ಟೆಂಟ್ ಅನ್ನ ಈ ಬಲೂನ್ ಥ್ರೂ ನಾವಿಲ್ಲಿ ಹಾಕ್ತಾ ಇರ್ತೀವಿ, ಈ ಆರ್ಟ್ರಿ ಯಾವ್ದು ಬ್ಲಾಕ್ ಆಗಿದೆ. ಅಂಡ್ ಇಲ್ಲಿ ಈ ಬಲೂನ್ ಅನ್ನ ಇನ್ಫ್ಲೇಟ್ ಮಾಡ್ಕೊಂಡು ಈ ಸ್ಟೆಂಟ್ ಅನ್ನ ಈ ಜಾಗದಲ್ಲಿ ಹಾಕ್ಬಿಡ್ತೀವಿ. ಸೊ ಒಂದ್ಸಲ ಈ ಸ್ಟೆಂಟ್ ಹಾಕಿದಾಗ ಇದು ನೋಡಿ ಹೇಗೆ ಓಪನ್ ಆಗಿ ಇಟ್ಕೊಂಡಿರುತ್ತೆ. ಅಂಡ್ ಈ ಬಲೂನ್ ಅನ್ನ ನಾವು ಹೊರಗೆ ತೆಗೆದ್ಬಿಡ್ತೀವಿ. ಸೊ ಈ ರೀತಿ ಇದು ಹಿಡ್ಕೊಂಡಿದ್ದಾಗ ರಕ್ತ ಸಪ್ಲೈ ಹೋಗ್ತಾ ಇರುತ್ತೆ. ಸೊ ಸ್ಟೆಂಟ್ ಹಾಕೋದು, ಸ್ಟೆಂಟ್ ಹಾಕಿದ್ದಾರೆ ಅಂತ ಇರ್ತಾರಲ್ಲ, ಸೊ ಇದೇ ಅದು ಸ್ಟೆಂಟ್. ಸೊ ಈ ರೀತಿ ಈ ಬ್ಲಾಕ್ಡ್ ವೆಸಲ್ಸ್ ಅಲ್ಲಿ ನಾವು ಸ್ಟೆಂಟ್ ಅನ್ನ, ಈ ಸ್ಟೆಂಟ್ ಅಂದ್ರೆ ಈ ತರ ಒಂದು ಮೆಟಾಲಿಕ್ ಇದಿರುತ್ತೆ. ಸೊ ಇದನ್ನ ನಾವು ಇಲ್ಲಿ ಪ್ಲೇಸ್ ಮಾಡ್ತಾ ಇರ್ತೇವೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ರಕ್ತ ಹೋಗ್ತಾ ಇದೆ, ಫ್ಲೋ ಆಗ್ತಾ ಇದೆ. ಇಲ್ಲಿ ನ್ಯಾರೋ ಆಗಿದ್ರಿಂದ ಹೇಗೆ ರಕ್ತ ಸರಿಯಾಗಿ ಹೋಗ್ತಾ ಇಲ್ಲ. ಅಂಡ್ ಇಲ್ಲಿ ನೋಡಿ ಈ ಗೈಡ್ ವೈರ್ ಮೂಲಕ ನಾವು, ಇಲ್ಲಿ ಸ್ಟೆಂಟ್ ಇದೆ, ಈ ಸ್ಟೆಂಟ್ ವಿತ್ ಬಲೂನ್ ಇದೆ ನಮ್ಮ ಹತ್ರ. ಸೊ ನಾವಿಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ಈ ಬಲೂನ್ ಅನ್ನ ಈ ತರ ಊದಿಸ್ಬಿಡ್ತೀವಿ. ಸೊ ಅದೇನಾಗತ್ತೆ, ಸ್ಟೆಂಟ್ ಈ ತರ ಎಕ್ಸ್ಪ್ಯಾಂಡ್ ಆಗ್ಬಿಡುತ್ತೆ. ಒಂದ್ಸಲ ಎಕ್ಸ್ಪ್ಯಾಂಡ್ ಆದಾಗ ಬಲೂನ್ ಅನ್ನ ನಾವು ಹೊರಗೆ ತೆಗೆದ್ಬಿಡ್ತೀವಿ, ಮತ್ತೆ ಸ್ಟೆಂಟ್ ಇದೇ ಜಾಗದಲ್ಲಿ ಇರುತ್ತೆ. ಸೊ ನನ್ಗೆ ಸ್ಟೆಂಟ್ ಹಾಕಿದ್ದಾರೆ ಅಂದಾಗ ಈ ರಕ್ತನಾಳದ ಒಳಗಡೆ ಡಾಕ್ಟರ್ ಈ ರೀತಿಯ ಈ ಮೆಶ್ ವೈರ್ ತರ ಏನಿರುತ್ತೆ ಅದನ್ನ ಹಾಕಿರ್ತಾರೆ. ಸೊ ದಟ್ ಇದು ನಿಮ್ಮ ಬ್ಲಡ್ ಫ್ಲೋ ಸರಿಯಾಗಿ ಆಗ್ಲಿ ಅಂತ. ಅಂಡ್ ನಿಮ್ಗೆ ಈ ಸ್ಟೆಂಟ್ ಹಾಕೋದಕ್ಕೆ ಕಾರಣ ಈ ರೀತಿ ಬ್ಲಾಕೇಜ್. ಕೆಲವೊಮ್ಮೆ ಏನಾಗತ್ತೆ, ಈ ರಕ್ತನಾಳಗಳು ಯಾವುದು ನಿಮ್ಮ ಬ್ರೇನಿಗೆ ಸಪ್ಲೈ ಮಾಡ್ತಾ ಇರ್ತವೆ ಅವು ಸಹ ಬ್ಲಾಕ್ ಆಗ್ತಾ ಇರ್ತವೆ. ಸೊ ಅವುಗಳಲ್ಲಿ ಈ ತರದ ಅಥಿರೋಸ್ಕ್ಲೆರೋಟಿಕ್ ಪ್ಲಾಕ್ಸ್, ಈ ತರ ಈ ಕೊಲೆಸ್ಟ್ರಾಲ್ ಎಲ್ಲ ಹೆಚ್ಚಿಗೆ ಆದಾಗ ಬ್ಲಾಕ್ ಮಾಡಕ್ ಶುರು ಆಗ್ತವೆ. ಕೆಲವೊಮ್ಮೆ ನಾವು ಈ ತರ ಬ್ಲಾಕೇಜ್ ಅನ್ನ ಸಹ ತೆಗಿಬೇಕಾಗಿ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಈ ರಕ್ತನಾಳ ಕೆರೋಟಿಡ್ ಆರ್ಟ್ರಿಯನ್ನ ನಾವೇನ್ ಮಾಡಿದ್ದೇವೆ, ಇದನ್ನ ಓಪನ್ ಮಾಡಿದ್ದೇವೆ, ಇಲ್ಲಿ ಕಟ್ ಮಾಡ್ಕೊಂಡು ಈ ಪ್ಲಾಕ್ಸ್ ಅನ್ನೆಲ್ಲ ಹೊರಗಡೆ ತೆಗೆದು ಇಲ್ಲಿ ಸ್ಟಿಚ್ ಹಾಕ್ತೇವೆ. ಇದನ್ನ ಕೆರೋಟಿಡ್ ಎಂಡ್ ಆರ್ಟರೆಕ್ಟಮಿ ಅಂತ ಹೇಳ್ತಾರೆ. ಸಪೋಸ್ ಯಾವಾಗ ಪೇಷಂಟ್ ಗೆ ಬಹಳ ಒಂದು 60-70% ಬ್ಲಾಕೇಜ್ ಆಗ್ಬಿಟ್ಟಿದೆ ನಿಮ್ಮ ಈ ಕೆರೋಟಿಡ್ ವೆಸಲ್ಸ್ ಅಲ್ಲಿ, ಬ್ಲಡ್ ಯಾವುದು ನಿಮ್ಮ ಬ್ರೇನಿಗೆ ಸಪ್ಲೈ ಮಾಡ್ತಾ ಇರುತ್ತೆ ಅಂತ ರಕ್ತನಾಳಗಳಲ್ಲಿ ಈ ತರ ಆದಾಗ ನಾವು ಈ ತರದ ಪ್ರೊಸೀಜರ್ ಕೆರೋಟಿಡ್ ಎಂಡ್ ಆರ್ಟರೆಕ್ಟಮಿ ಅಂತ ಮಾಡ್ತಾ ಇರ್ತೇವೆ. ಇನ್ನೊಂದು ಪ್ರೊಸೀಜರ್ ಅಂದ್ರೆ ಕೊರೋನರಿ ಆರ್ಟ್ರಿ ಬೈಪಾಸ್ ಗ್ರಾಫ್ಟ್. ಸೊ ಇನ್ನೊಂದು ಪ್ರೊಸೀಜರ್ ಅಂದ್ರೆ ಕೊರೋನರಿ ಆರ್ಟ್ರಿ ಬೈಪಾಸ್ ಗ್ರಾಫ್ಟ್. ಸಿಂಪಲ್ ಆಗಿ ಏನ್ ಹೇಳ್ತಿರ್ತೇವೆ, ಬೈಪಾಸ್ ಸರ್ಜರಿ ಆಗ್ಬಿಟ್ಟಿದೆ ಅಂದ್ರೆ ಇದೇ ಬೈಪಾಸ್ ಸರ್ಜರಿ. ಬೈಪಾಸ್ ಸರ್ಜರಿ ಅಂದ್ರೆ ಏನ್ ಮಾಡ್ತೇವೆ, ಬೈಪಾಸ್ ಮಾಡೋದು. ಇಲ್ಲಿ ಈ ರಕ್ತನಾಳಗಳು ಏನಿದಾವೆ, ಯಾವುದು ನಿಮ್ಮ ಹೃದಯಕ್ಕೆ ರಕ್ತವನ್ನ ಅಥವಾ ಆಮ್ಲಜನಕವನ್ನ ಸಪ್ಲೈ ಮಾಡ್ತಾ ಇತ್ತು ಅದು ಬ್ಲಾಕ್ ಆಗಿ ಹೋಗ್ಬಿಟ್ಟಿದೆ. ಹೇಗ್ ಬ್ಲಾಕ್ ಆಗಿದೆ, ಇನ್ ನಿಮ್ಮ ಹೆಚ್ಚಿಗೆ ಇರುವಂತ ಕೊಲೆಸ್ಟ್ರಾಲ್ ಇಂದ, ಟ್ರೈಗ್ಲಿಸರೈಡ್ ಇಂದ. ಸೊ ಒಂದ್ಸಲ ಬ್ಲಾಕ್ ಆಗಿದೆ, ಇವನ್ನೆಲ್ಲ ಸ್ಟೆಂಟ್ ಹಾಕಕ್ ಆಗೋದಿಲ್ಲ, ಬಹಳಷ್ಟು ರಕ್ತನಾಳಗಳು ಬ್ಲಾಕ್ ಆಗಿದ್ದಾವೆ. ಸೊ ನಾವ್ ಎಲ್ಲದರಲ್ಲೂ ಸ್ಟೆಂಟ್ ಹಾಕ್ತಾ ಕುತ್ಕೊಳಕ್ ಆಗೋದಿಲ್ಲ ಅಂದಾಗ ಡಾಕ್ಟರ್ ಏನ್ ಮಾಡ್ತಾರೆ, ಈ ಬೈಪಾಸ್, ಈ ರೋಡ್ ಅನ್ನ ಬೈಪಾಸ್ ಮಾಡ್ಕೊಂಡು ನಾವ್ ಇನ್ನೊಂದು ರೋಡ್ ಅನ್ನ ಕ್ರಿಯೇಟ್ ಮಾಡ್ಬಿಡ್ತೀವಿ, ಇನ್ನೊಂದು ಒಂದು ಹೊಸ ರೋಡ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ದಟ್ ರಕ್ತ ಈ ನಿಮ್ಮ ಹಾರ್ಟಿಗೆ ಸಪ್ಲೈ ಆಗ್ಲಿ ಅಂತ. ಅದನ್ನ ನಾವು ಈ ಕೊರೋನರಿ ಆರ್ಟ್ರಿ ಬೈಪಾಸ್ ಗ್ರಾಫ್ಟ್ ಅಂತ ಹೇಳ್ತಾ ಇರ್ತೇವೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ರಕ್ತನಾಳಗಳೇನಿದಾವೆ ಇಲ್ಲೆಲ್ಲ ಬ್ಲಾಕೇಜ್ ಆಗ್ಬಿಟ್ಟಿದಾವೆ, ಈ ರೀತಿ ಬ್ಲಾಕ್ ಆಗಿದೆ. ಸೊ ಪೂರ್ತಿ ಇಲ್ಲಿ ರಕ್ತ ಹೋಗಕ್ಕೇನೆ ಆಗ್ತಾ ಇಲ್ಲ, ಇಲ್ಲಿಯೂ ಸಹ ಆಗಿದೆ, ಇಲ್ಲಿ ರಕ್ತನಾಳದಲ್ಲೂ ಸಹ ಆಗಿದೆ. ಸೊ ಈಗ ರಕ್ತ ಹೋಗಕ್ಕೆ ಆಗೋದಿಲ್ಲ ಅಂದ್ರೆ ನಿಮ್ಮ ಹಾರ್ಟಿಗೆ ಪಂಪ್ ಮಾಡಕ್ಕೆ ಆಗೋದಿಲ್ಲ, ಆಮ್ಲಜನಕನೇ ಸಿಗ್ತಾ ಇರೋದಿಲ್ಲ. ಹೀಗಾದಾಗ ನಾವ್ ಏನ್ ಮಾಡ್ಬೇಕಾಗತ್ತೆ, ನಾವೇನ್ ಮಾಡ್ತೀವಿ, ಬೇರೆ ಕಡೆಯಿಂದ ಒಂದು ವೇನ್ ಗ್ರಾಫ್ಟ್ ಮಾಡ್ಕೊಂಡು ಈ ಜಾಗವನ್ನ ಇದನ್ನ ಬೈಪಾಸ್ ಮಾಡಿ ಮೇಲ್ಗಡೆಯಿಂದ ಇದನ್ನ ಕೆಳಗಡೆ ಒಂದು ಹೊಸ ಚಾನಲ್ ಅನ್ನ, ಒಂದು ಹೊಸ ರೋಡ್ ಅನ್ನ ಮಾಡ್ತಾ ಇರ್ತೀವಿ. ಸೊ ದಟ್ ರಕ್ತ ಸಪ್ಲೈ ಆಗ್ಲಿ ಅಂತ. ಇದಕ್ಕೆ ನಾವು ಬೈಪಾಸ್ ಗ್ರಾಫ್ಟಿಂಗ್ ಅಂತ ಹೇಳ್ತಾ ಇರ್ತೀವಿ. ಸೊ ದಟ್ ಇಂಪ್ರೂವ್ಡ್ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ ಯಾವಾಗ ನಾವು ಹೊಸ ಎರಡು ಈ ರೋಡ್ಸ್ ಅನ್ನ ಆಡ್ ಮಾಡಿದೀವಿ, ಪೈಪ್ಸ್ ಅನ್ನ ಆಡ್ ಮಾಡಿದೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ಈ ತರ ಕಾಲಿನಿಂದ ಒಂದು
ನಿಮ್ಮ ಒಂದು ಗ್ರಾಫ್ಟ್ ಅನ್ನ ತೆಗೆದುಕೊಂಡಿದ್ದಾರೆ. ಅದನ್ನ ನಾವು ಗ್ರಾಫ್ಟ್ ಅಂತೀವಿ. ಬೇರೆ ಕಡೆಯಿಂದ ಒಂದು ಯಾವಾಗ ಒಂದು ವೆಸಲ್ ಅನ್ನ ತೆಗೆದುಕೊಳ್ತೇವೆ ಅಂಡ್ ಆ ವೆಸಲ್ ಅನ್ನ ನಾವು ಇಲ್ಲಿ ರೋಡ್ ಮಾಡಕ್ಕೆ, ಇಲ್ಲಿ ಒಂದು ಹೊಸ ಚಾನೆಲ್ ಮಾಡಕ್ಕೆ ನಾವು ಯೂಸ್ ಮಾಡ್ತಾ ಇರ್ತೇವೆ. ಸೊ ಇದನ್ನ ನಾವು ಬೈಪಾಸ್ ಗ್ರಾಫ್ಟಿಂಗ್ ಅಂತ ಹೇಳ್ತಾ ಇರ್ತೇವೆ. ಸೊ ಇವು ಕೆಲವೊಂದು ಶಸ್ತ್ರಚಿಕಿತ್ಸೆಗಳು ಇದ್ವು, ಯಾವುದು ನಾವು ಈ ಬ್ಲಾಕ್ಡ್ ಬ್ಲಡ್ ವೆಸಲ್ಸ್ ಅಲ್ಲಿ ಮಾಡ್ತಾ ಇರ್ತೇವೆ. ನಿಮ್ಮ ರಕ್ತ ನಾಳವನ್ನ, ನಿಮ್ಮ ರಕ್ತ ಫ್ಲೋ ಅನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮಾಡ್ತಾ ಇರ್ತೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.